ಸರ್ಸು ಪಾಪು ಹೆಸರು ಕೇಳಲ್ವಾ? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಮೋಕ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುನೀತ್. ಸರ್ಸು ಪಾಪು ಹೆಸರು ಕೇಳಲ್ವಾ? ನಟ ದರ್ಶನ್ಗೆ ಜಾಮೀನನ್ನ ರದ್ದು ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಹೊರಡಿಸಿದೆ. ಇದು ದರ್ಶನ್ ಅಭಿಮಾನಿಗಳಿಗೆ ತುಂಬಾ ಶಾಕ್ ಅನ್ನ ತಂದುಕೊಟ್ಟಿರುವಂತದ್ದು. ದರ್ಶನ್ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ದರ್ಶನ್ ಪರ ವಕೀಲರಿಗಾಗಿರ್ಬಹುದು, ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಎಲ್ಲರಿಗೂ ಕೂಡ ಇದೊಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬಹುದು. ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ತಡೆ ಹಿಡಿದಿತ್ತು. ಆದ್ರೆ ಇದೀಗ ತೀರ್ಪನ್ನ ಕೊಟ್ಟಿರುವಂತದ್ದು ಇದು ಲ್ಯಾಂಡ್ ಮಾರ್ಕ್ ತೀರ್ಪು. ಯಾವುದೇ ಕಾರಣಕ್ಕೂ ಈ ರೀತಿಯ ಪ್ರಕರಣಗಳಲ್ಲಿ ಮುಂದಿನ ದಿನಗಳಲ್ಲಿ ಬೇರೊಬ್ಬರಿಗಾಗಲಿ ಇನ್ಯಾರಿಗಾಗಲಿ ಅನ್ಯಾಯ ಆಗಬಾರದು. ಯಾರು ಆರೋಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ಹೊರಡಿಸಿರುವಂತದ್ದು. ದರ್ಶನ್ ಅವರನ್ನ ಮತ್ತೆ ಜೈಲಿಗೆ ಕಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ದರ್ಶನ್ ಅವರಿಗೆ ಜಾಮೀನನ್ನ ನೀಡಿತ್ತು. ಇದನ್ನ ಪ್ರಶ್ನಿಸಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಿದ್ರು. ಸುಪ್ರೀಂ ಕೋರ್ಟ್ ವಾದ ವಿವಾದಗಳನ್ನ ಆಲಿಸಿ ಹೈಕೋರ್ಟ್ ಮಾಡಿದ ತಪ್ಪಿಗೆ ಮುಂಚೆಯೇ ತೀವ್ರವಾಗಿ ಬೇಸರವನ್ನ ವ್ಯಕ್ತಪಡಿಸಿತ್ತು. ಯಾವ ರೀತಿಯಲ್ಲಿ ಹೈಕೋರ್ಟ್ ಇವರಿಗೆ ಜಾಮೀನನ್ನ ನೀಡಿತು? ಸರ್ಜರಿ ನೆಪ ಒಡ್ಡಿ ಆಚೆ ಬಂದಂತವರು ಈಗ ಸರ್ಜರಿ ಮಾಡಿಸದೆ ಆರಾಮಾಗಿ ಓಡಾಡ್ತಿದ್ದಾರೆ. ಆದ್ರೆ ಹೈಕೋರ್ಟ್ ಈ ರೀತಿ ತೀರ್ಪನ್ನ ನೀಡಬಾರದಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿತ್ತು. ಇದೀಗ ಹೈಕೋರ್ಟ್ಗಳಿಗೆ ಈ ಆದೇಶದ ಪ್ರತಿ ಏನಿದೆ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಈ ಆದೇಶದ ಪ್ರತಿಯನ್ನ ಕಳಿಸಿಕೊಡಿ. ಈ ತೀರ್ಪು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಮಾದರಿಯಾಗಬೇಕು. ಕಾನೂನಿನ ಮುಂದೆ ಯಾರೂ ಕೂಡ ಚಿಕ್ಕವರಲ್ಲ, ಯಾರೂ ಕೂಡ ದೊಡ್ಡವರಲ್ಲ ಅನ್ನೋ ಮಾತನ್ನು ಕೂಡ ನ್ಯಾಯಾಧೀಶರುಗಳು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಮಹತ್ವದ ತೀರ್ಪು ಹೊರಬಿದ್ದಿರುವಂತದ್ದು. ಇದರಿಂದ ದರ್ಶನ್ ಅವರಿಗೆ ಮತ್ತು ದರ್ಶನ್ ಅಭಿಮಾನಿಗಳಿಗೆ ತುಂಬಾ ಶಾಕ್ ಆಗಿರುವಂತದ್ದು. 131 ದಿನ ಜೈಲಿನಲ್ಲಿ ದರ್ಶನ್ ಅವರು ಕಳೆದಿದ್ರು. ರೇಣುಕಾಸ್ವಾಮಿ ಕೊಲೆಯಾದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಕೆಲವೊಂದಿಷ್ಟು ದಿನಗಳನ್ನ ಕಳೆದಿದ್ರೆ ಮಿಕ್ಕಿದಂತಹ ದಿನಗಳನ್ನ ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಅನುಭವಿಸುತ್ತಿದ್ದಂತಹ ದರ್ಶನ್ ಅವರ ಕೆಲವೊಂದಿಷ್ಟು ಫೋಟೋಗಳು ವೈರಲ್ ಆಗಿದ್ವು. ಲಾನ್ ನಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇರುವಂತದ್ದು ಇರ್ಬೋದು, ಸಿಗರೇಟ್ ಸೇರ್ತಾ ಇರುವಂತದ್ದು ಇರ್ಬೋದು. ಈ ರೀತಿಯ ಫೋಟೋಗಳು ರೌಡಿ ಶೀಟರ್ ಜೊತೆ ಕಾಣಿಸಿಕೊಂಡಂತಹ ಫೋಟೋಗಳೆಲ್ಲ ವೈರಲ್ ಆದ ಮೇಲೆ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ದರ್ಶನ್ ಪರ ವಕೀಲರು ದರ್ಶನ್ಗೆ ತೀವ್ರವಾದಂತಹ ಬೆನ್ನು ನೋವಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಜರಿ ಮಾಡಿಸದೇ ಇದ್ರೆ ದರ್ಶನ್ ಅವರ ಆಕ್ಟಿಂಗ್ ಕ್ಯಾರಿಯರ್ಗೆ ಮತ್ತು ಅವರ ಜೀವನಕ್ಕೆ ತುಂಬಾ ತೊಂದರೆ ಆಗುವಂತ ಸಿಚುವೇಶನ್ ಇದು. ಯಾವುದೇ ಕಾರಣಕ್ಕೂ ಇದನ್ನ ಹಿಂಗೆ ಬಿಡೋದಕ್ಕಾಗೋದಿಲ್ಲ. ಬೆನ್ನು ನೋವೇನಾದ್ರೂ ತೀವ್ರ ಆಗ್ತಾ ಹೋಗುತ್ತೆ ಅಂದ್ರೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಅವರ ಜೀವನದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಅವರಿಗೆ ಸರ್ಜರಿಯನ್ನ ಮಾಡಿಸಲೇಬೇಕು ಅಂತ ಹೇಳಿ ಬೇಲನ್ನ ಅರ್ಜಿ ಹಾಕಿದ್ರು. ಅದೇ ರೀತಿ ಹೈಕೋರ್ಟ್ ಎಲ್ಲವನ್ನು ಕೂಡ ಗಮನಿಸಿ ದರ್ಶನ್ ಅವರು ಈ ಪ್ರಕರಣದಲ್ಲಿ ಇಲ್ವೇನೋ, ಅವ್ರನ್ನ ಅರೆಸ್ಟೇ ಮಾಡಬಾರ್ದಾಗಿತ್ತೇನೋ ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ ಜಾಮೀನನ್ನ ನೀಡಿತು. ಇದನ್ನ ಪ್ರಶ್ನಿಸಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪಿದೆಯಲ್ಲ, ಇದು ಎಲ್ಲರಿಗೂ ಕೂಡ ಒಂದು ರೀತಿಯ ಸಂದೇಶ. ಕಾನೂನಿನ ಮುಂದೆ ಯಾರೂ ಕೂಡ ಚಿಕ್ಕವರಲ್ಲ. ನೀನೆಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ನೀನೆಷ್ಟೇ ದೊಡ್ಡ ರಾಜಕಾರಣಿ ಆಗಿರ್ಬೋದು, ನೀನು ಎಷ್ಟೇ ದೊಡ್ಡ ಪ್ರಭಾವಿ ಆದ್ರೂ ಕೂಡ ನೀನು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕು ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಹೊರಡಿಸಿರುವುದರ ಜೊತೆಗೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿದೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಕೂಡ ದರ್ಶನ್ ಅವರಿಗೆ ಆ ಕಳಿಸುವಂತ ಜೈಲುಗಳಲ್ಲಿ ರಾಜ್ಯಾತಿಥ್ಯ ಸಿಗದೇನಾದ್ರೂ ಕಂಡು ಬಂದ್ರೆ, ಆ ರೀತಿಯ ಫೋಟೋಗಳೇನಾದ್ರೂ ವೈರಲ್ ಆದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಗೃಹ ಇಲಾಖೆಯನ್ನ ಕರೆಸಲಾಗುತ್ತೆ. ನೀವು ಮುಂಚೆಯೇ ಆ ಫೋಟೋಗಳು ವೈರಲ್ ಆದಾಗಲೇ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಎಲ್ಲವನ್ನೂ ಕೂಡ ಹೈಕೋರ್ಟ್ ಗಮನಿಸಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಕಡಾಖಂಡಿತವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ರಾಜ್ಯಾತಿಥ್ಯ ನೀಡಬಾರದು. ಸಾಮಾನ್ಯ ಜನರಂತೆ ಇವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಫೋಟೋಗಳಾಗ್ಲಿ, ಸಿಗರೇಟ್ ಸೇದುವಂತದ್ದಾಗ್ಲಿ, ಲಾನಲ್ಲಿ ಕಾಫಿ ಕುಡಿಯುವಂತದ್ದಾಗ್ಲಿ, 5 ಸ್ಟಾರ್ ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ತಾ ಇದ್ರೆ ಅಧಿಕಾರಿಗಳ ಮೇಲೆ ಕ್ರಮವನ್ನ ಜರುಗಿಸಲಾಗುತ್ತೆ. ಈ ಆದೇಶದ ಪ್ರತಿಗಳನ್ನ ಎಲ್ಲಾ ಜೈಲುಗಳಿಗೆ ಕಳಿಸಿಕೊಡಿ, ಎಲ್ಲಾ ಹೈಕೋರ್ಟ್ಗಳಿಗೆ ಕಳಿಸಿಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ನ್ಯಾಯಮೂರ್ತಿ JB
ಪದ್ರಿವಾಲಾ ಹಾಗೂ ನ್ಯಾಯಮೂರ್ತಿ ಮಹಾದೇವನ್ ಪೀಠ ಈ ತೀರ್ಪನ್ನ ನೀಡಿರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಕಳೆದ ಕೆಲವೊಂದಿಷ್ಟು ದಿನಗಳ ಹಿಂದಿನಿಂದಲೂ ಕೂಡ ಸಿದ್ಧಾರ್ಥ ಲೂಥ್ರಾ ಹಾಗೂ ಸಿದ್ಧಾರ್ಥ ದವೆ ಅವರ ವಾದ ವಿವಾದಗಳನ್ನ ನ್ಯಾಯಪೀಠ ಆಲಿಸ್ತಾ ಬಂದಿತ್ತು. ಇದೀಗ ಇಂದು ದಾಸ ದರ್ಶನ್ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು ಸುಪ್ರೀಂ ಕೋರ್ಟ್. ಯಾವುದೇ ಕಾರಣಕ್ಕೂ ಈ ರೀತಿಯ ಪ್ರಕರಣಗಳನ್ನ ಚಿಕ್ಕ ತಪ್ಪು ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ. ಈ ರೀತಿ ಪ್ರಕರಣಗಳು ಮುಂದೆ ದೊಡ್ಡದಾಗಿ ಕೂಡ ಆಗಬಹುದು. ಇದರಿಂದ ಬೇರೊಬ್ಬರು ಪ್ರೇರೇಪಿತರಾಗಬಹುದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಜಾಮೀನನ್ನ ರದ್ದು ಮಾಡಿ ಜೈಲಿಗೆ ಕಳಿಸಿ ಅಂತ ಆದೇಶವನ್ನ ಹೊರಡಿಸಿದೆ. ಅದರ ಜೊತೆ ಹೈಕೋರ್ಟಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದೆ. ಯಾಕೆ ಈ ರೀತಿ ತಪ್ಪನ್ನ ನೀವು ಮಾಡಿದ್ರಿ, ಇದು ಎಷ್ಟು ದೊಡ್ಡ ತಪ್ಪು ಅಂತ ನಿಮ್ಗೆ ಅರಿವಾಗಿಲ್ವಾ? ಈ ಮನುಷ್ಯ ಏನು ನೀವು ಹೇಳ್ತಾ ಇದ್ದೀರಿ, ದರ್ಶನ್ ಆ ಕೊಲೆಯಲ್ಲಿ ಆರೋಪಿತಸ್ಥನೇ ಅಲ್ಲ, ಆತನನ್ನ ಅರೆಸ್ಟೇ ಮಾಡಬಾರ್ದಾಗಿತ್ತು ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಯಾವುದೋ ಒಂದಿಷ್ಟು ಕಾರಣಗಳನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ಜಾಮೀನು ಕೊಟ್ಟಿದ್ದೀರಿ. ಆದ್ರೆ ಆತ ಆಚೆ ಹೋಗಿ ಸಾಕ್ಷಿದಾರರು ಯಾರ್ಯಾರಿದ್ರು ಅವರೆಲ್ಲರ ಜೊತೆಯೂ ಕೂಡ ಓಡಾಡಿದ್ದಾರೆ. ಅಲ್ಲಿ ಸಾಕ್ಷಿ ನಾಶ ಆಗಬಹುದಾಗಿತ್ತು. ಇವೆಲ್ಲವನ್ನು ಕೂಡ ಏನಕ್ಕೆ ಗಮನಿಸಿಲ್ಲ ಅಂತ ಹೈಕೋರ್ಟ್ಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿರುವಂತದ್ದು ಸುಪ್ರೀಂ ಕೋರ್ಟ್. ಇದೀಗ ದರ್ಶನ್ ಅವರ ವಿಚಾರಕ್ಕೆ ಬರುವಂತದ್ದಾದ್ರೆ, ದರ್ಶನ್ ಅವರು ಈಗಾಗಲೇ ಬೇಲ್ನ ಮುಖಾಂತರ ಆಚೆ ಬಂದು ಆರಾಮಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಡೆವಿಲ್ ಶೂಟಿಂಗ್ ಅನ್ನು ಕೂಡ ಮನೆ ತಾನೇ ಮುಕ್ತಾಯ ಮಾಡಿ ರ್ಯಾಪ್ ಅಪ್ ಮಾಡಿದ್ರು. ನಾಳೆ ಅವರ ಡೆವಿಲ್ ಚಿತ್ರದ ಮೊದಲನೇ ಹಾಡು ರಿಲೀಸ್ ಆಗೋದ್ರಲ್ಲಿತ್ತು. ಅಭಿಮಾನಿಗಳೆಲ್ಲರೂ ಕೂಡ ನಾಳೆ ಡೆವಿಲ್ ಚಿತ್ರದ ಸಾಂಗ್ ಬರುತ್ತೆ ಅಂತ ಸಂಭ್ರಮದಿಂದ ಸಂತೋಷದಿಂದ ಕಾಯ್ತಾ ಇದ್ರು. ಆದ್ರೆ ಇದೀಗ ಡೆವಿಲ್ ಚಿತ್ರದ ಹಾಡು ಬಿಡುಗಡೆಗೂ ಮುನ್ನವೇ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಹಾಗೂ ದಾಸನ ಅಭಿಮಾನಿಗಳಿಗೆ ಶಾಕ್ ಅನ್ನ ಕೊಟ್ಟಿದೆ. ದಾಸ ದರ್ಶನ್ ಜೈಲಿನಲ್ಲಿದ್ದಾಗ ಅಭಿಮಾನಿಗಳು ಸಂಭ್ರಮಿಸಬೇಕಾಗಿರುವಂತ ಸ್ಥಿತಿ ಈಗ ಬಂದೊದಗಿದೆ. ನಟ ದರ್ಶನ್ಗೆ ಮತ್ತೆ ಜೈಲೂಟ ಫಿಕ್ಸ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ನಟ ದರ್ಶನ್ ಒಬ್ಬರೇ ಅಲ್ಲ, ನಟ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದಾಗಿರುವಂತದ್ದು. ಈಗ ಫೋಟೋ ವಿಡಿಯೋ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಮತ್ತೆ ರಾಜಾತಿಥ್ಯ ನೀಡುವಂತ ಫೋಟೋಗಳಾಗ್ಲಿ ವಿಡಿಯೋಗಳಾಗ್ಲಿ ನಮಗೆ ಬರಬಾರ್ದು. 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಬಾರ್ದು. ಇದು ಒಂದು ಲ್ಯಾಂಡ್ ಮಾರ್ಕ್ ತೀರ್ಪು. ಈ ತೀರ್ಪನ್ನ ಎಲ್ಲಾ ಹೈಕೋರ್ಟ್ಗಳಿಗೆ ಆದೇಶ ಪ್ರತಿಗಳನ್ನ ಕಳಿಸಿ ಮುಂದಿನ ದಿನಗಳಲ್ಲಿ ಅವರಿಗೂ ಇದೇ ರೀತಿಯಾಗಿ ಯೋಚನೆ ಮಾಡಿ ತೀರ್ಪನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಆದೇಶ ಹೊರಡಿಸಿದ್ದು, ಏನು ಜಾಮೀನನ್ನು ಹೊರಡಿಸಿದ್ರು ಅದರ ವಿರುದ್ಧ ತೀವ್ರವಾಗಿ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಹೊರಡಿಸಿರುವಂತದ್ದು. ದ್ವಿಸದಸ್ಯ ಪೀಠ ಏನಿತ್ತು, ಈ ಪೀಠ ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ ಅನ್ನೋದರ ಜೊತೆಗೆ ಈ ರೀತಿಯ ತಪ್ಪುಗಳು ಮುಂದಿನ ದಿನಗಳಲ್ಲಿ ಆಗಬಾರದು. ಯಾವುದೇ ಜೈಲಿನಲ್ಲೂ ಕೂಡ ಯಾವೊಬ್ಬ ದೊಡ್ಡ ವ್ಯಕ್ತಿ ಚಿಕ್ಕ ವ್ಯಕ್ತಿ ಅಂತ ಪರಿಗಣಿಸಲೇಬಾರದು. ಆತ ಶಿಕ್ಷೆ ಅನುಭವಿಸೋದಕ್ಕೆ ಬಂದಾದ ಮೇಲೆ ಆತ ಒಬ್ಬ ಆರೋಪಿ ಅಪರಾಧಿ ಅಷ್ಟೇ. ಆತನನ್ನ ಎಲ್ಲ ಜನಸಾಮಾನ್ಯರ ರೀತಿಯಲ್ಲಿಯೇ ಪರಿಗಣಿಸಬೇಕು. ಆತನಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡೋದಾಗ್ಲಿ, ಸಿಗರೇಟ್ ಸೇದೋಕ್ ಬಿಡೋದಾಗ್ಲಿ, ಈ ರೀತಿಯ ಫೋಟೋಗಳೇನಾದ್ರೂ ಮತ್ತೆ ವೈರಲ್ ಆಯ್ತು ಅಂದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಗೃಹ ಇಲಾಖೆಯನ್ನ ಕರೆಸಲಾಗುತ್ತೆ ಅಂತ ಹೇಳಿ ದ್ವಿಸದಸ್ಯ ಪೀಠ ಇಂದು ಆದೇಶವನ್ನ ಹೊರಡಿಸಿದೆ. ಇದು ದರ್ಶನ್ ಅಭಿಮಾನಿಗಳಿಗಂತೂ ಕೂಡ ಹೇಳಲಾಗದಂತ ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು. ಡೆವಿಲ್ ಚಿತ್ರದಲ್ಲಿ ಆರಾಮಾಗಿ ದರ್ಶನ್ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ರು, ಸಾಂಗ್ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ರು. ಮೊನ್ನೆ ತಾನೇ ಡೆವಿಲ್ ಶೂಟಿಂಗ್ ಮುಗಿಸಿ ರ್ಯಾಪ್ ಅಪ್ ಮಾಡಿದ್ರು. ಆದ್ರೆ ದರ್ಶನ್ ಅವರ ಡೆವಿಲ್ ಚಿತ್ರ ಬರುತ್ತೆ, ನಾವು ಸಂಭ್ರಮಿಸಬಹುದು ಅಂತ ಕಾಯ್ತಾ ಇದ್ದಂತಹ ಅಭಿಮಾನಿಗಳು ಇದೀಗ ಕಣ್ಣೀರಿಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳ ಜಾಮೀನು ರದ್ದಾಗಿದೆ. ಅವರೆಲ್ಲರೂ ಕೂಡ ಮತ್ತೆ ಜೈಲಿಗೆ ಹೋಗೋದು ಫಿಕ್ಸ್. ಅಭಿಮಾನಿಗಳಿಗೆ ಇದು ತುಂಬಲಾರದಂತಹ ನೋವು, ತುಂಬಲಾರದಂತಹ ದುಃಖ, ಹೇಳಿಕೊಳ್ಳಲಾಗದಂತಹ ದುಃಖ. ಇಷ್ಟು ದಿನ ನಮ್ಮ ಬಾಸ್ ಆಚೆ ಇದ್ದಾರೆ, ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಇದೀಗ ದರ್ಶನ್ ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದು ಹೊರಡಿಸಿರುವ ತೀರ್ಪು ಮಹತ್ವವಾದಂತಹ ತೀರ್ಪು. ಯಾವೊಬ್ಬನೂ ಕೂಡ ಕಾನೂನು ಯಾರಪ್ಪನ ಸೊತ್ತು ಕೂಡ ಅಲ್ಲ. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಚಿಕ್ಕವರಲ್ಲ. ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗುತ್ತೆ ಅನ್ನೋದನ್ನ ಈ ತೀರ್ಪು ಎತ್ತಿ ಹಿಡಿದಿರುವಂತದ್ದು. ಮೊನ್ನೆ ತಾನೇ ನಾವು ಪ್ರಜ್ವಲ್ ರೇವಣ್ಣ ಅವರ ತೀರ್ಪನ್ನು ಕೂಡ ನೋಡ್ತಾ ಇದ್ವಿ. ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ಹೊರಡಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗೂ ಕೂಡ ಜಾಮೀನು ರದ್ದು ಮಾಡಿ ಜೈಲಿಗೆ ಕಳಿಸಿ ಅಂತ ತೀರ್ಪನ್ನ ಏನು ಹೊರಡಿಸಿದೆ. ಇದರಲ್ಲಿ ಗೊತ್ತಾಗ್ತಾ ಇದೆ, ನಮ್ಮ ದೇಶದಲ್ಲಿ ಕಾನೂನು ಯಾರಪ್ಪನ ಸೊತ್ತು ಕೂಡ ಅಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನೋದು ಸುಪ್ರೀಂ ಕೋರ್ಟ್ ನ ಆದೇಶ ಆಗಿರುವಂತದ್ದು. ಇದರಿಂದ ಅಭಿಮಾನಿಗಳಿಗೆ ನೋವಾಗಿದೆ ಸರಿ, ಆದ್ರೆ ಆ ಪ್ರಾಣ ಕಳೆದುಕೊಂಡಿದ್ದಂತಹ ಕುಟುಂಬಕ್ಕೆ ಇದು ಎಲ್ಲ ಒಂದು ಕಡೆ ಸಂತಸ ತಂದು ಕೊಡುತ್ತಾ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಹೌದು. ಯಾಕಂದ್ರೆ ಮನೆ ಮಗ ದುಡಿಬೇಕಾಗಿದ್ದವನ್ನ ಕಳ್ಕೊಂಡ್ರು ತಂದೆ ತಾಯಿ, ಬಾಳಿ ಬದುಕಬೇಕಾಗಿದ್ದಂತ ಜೊತೆ ಗಂಡನನ್ನ ಕಳ್ಕೊಂಡ್ರು ಅವರ ಹೆಂಡತಿ, ಇನ್ನು ಮುಖವನ್ನೇ ನೋಡದೆ ತಂದೆ ಯಾರು ಅಂತ ಮುಖನೇ ನೋಡ್ಲಿಲ್ಲ ಆ ಮಗು.
ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅಭಿಮಾನಿಗಳಾಗಿ ನಾವು ನಮ್ಮ ಬಾಸ್ಗೆ, ದರ್ಶನ್ ಅವರಿಗೆ, ನಮ್ಮ ಡೆವಿಲ್ಲು ಏನೇನು ನಾವೆಲ್ಲ ಕರಿತೀವಿ, ಅದೇ ರೀತಿ ಅವರ ಮನೆಗೆ ಅವರು ಕೂಡ ಬಾಸ್ ಆಗಿದ್ರು. ಅವರನ್ನ ಕಳ್ಕೊಂಡಂತ ಕುಟುಂಬಕ್ಕೆ ಇದು ಎಲ್ಲ ಒಂದ್ ಕಡೆ ಸಂತಸ ತಂದು ಕೊಡ್ತಾ ಇಲ್ವಾ? ಅವರ ರಿಯಾಕ್ಷನ್ ಕೂಡ ನಾವು ಕಾಯಬೇಕಾಗಿದೆ. ಆದ್ರೆ ಇದು ನಟ ದರ್ಶನ್ ಅವರ ಪಾಲಿಗೆ ಕರಾಳ ದಿನ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಾಳೆ ಅವರ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ನ ರಿಲೀಸ್ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಇದೀಗ ನೀವು ಇದ್ರೆ ನೆಮ್ಮದಿಯಾಗಿ ಜೈಲಿನಲ್ಲೇ ಇರಿ ಅಂತೇಳಿ ಆದೇಶವನ್ನು ಹೊರಡಿಸಿರುವಂತದ್ದು ಇದು ದರ್ಶನ್ಗೆ, ಅಭಿಮಾನಿಗಳಿಗೆ ಬಿಗ್ ಶಾಕ್ ಅನ್ನ ತಂದುಕೊಟ್ಟಿದೆ. ಅತಿಯಾದ ದುಃಖವನ್ನ ಉಂಟು ಮಾಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ, ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದ್ರೆ. ಆದ್ರೆ ಈ ತೀರ್ಪನ್ನ ಮಾತ್ರ ಸುಪ್ರೀಂ ಕೋರ್ಟ್ ಕೊಟ್ಟಿದೆಯಲ್ಲ, ಇದು ನಿಜಕ್ಕೂ ಖಂಡಿತ ತುಂಬಾ ಉತ್ತಮವಾದ ತೀರ್ಪು. ಈ ತೀರ್ಪೇನಾದ್ರೂ ಈ ರೀತಿ ಬರದೇ ಇದ್ದಿದ್ರೆ ಎಲ್ಲರಿಗೂ ಕೂಡ ಭಯ ಇರ್ತಾ ಇರ್ಲಿಲ್ಲ. ನಾನು ದೊಡ್ಡ ಸೆಲೆಬ್ರಿಟಿ, ನಾನು ದೊಡ್ಡವನು, ನನ್ನ ಹತ್ರ ದುಡ್ಡಿದೆ, ಕಾನೂನನ್ನ ಯಾವ ರೀತಿ ಬೇಕಾದ್ರೂ ಬಳಸ್ಕೋಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಇದ್ಯಾವುದಕ್ಕೂ ಕೂಡ ದಾರಿಯನ್ನ ಮಾಡಿಕೊಳ್ಳಿಲ್ಲ. ನೀನು ದೊಡ್ಡವನಾದ್ರೂ ಆಗಿರು, ಚಿಕ್ಕವನಾದ್ರೂ ಆಗಿರು, ಕಾನೂನಿನ ಮುಂದೆ ನೀನು ಚಿಕ್ಕವನೇ, ಕಾನೂನಿನ ಮುಂದೆ ನೀನು ಕೂಡ ಒಬ್ಬ ಜನಸಾಮಾನ್ಯನೇ ಅನ್ನೋ ರೀತಿಯಲ್ಲಿ ತೀರ್ಪನ್ನ ಹೊರಡಿಸಿರುವಂತದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಸರ್ಸು ಪಾಪು ಹೆಸರು ಕೇಳಲ್ವಾ?